ನಮಸ್ಕಾರ ಬಸ್ಸು, ನಾನ್ ನಿಮ್ಮ ಒಳ್ಳೆ ಹುಡುಗ ಯೋಗಿ ಮಹಾರಾಜ್. ಬಸ್ಸು ಫೈನಲಿ ನನ್ನ ಡ್ರೀಮ್ ಲ್ಯಾಪ್ಟಾಪ್ ನ ತಗೊಂಡಿದ್ದೀನಿ. ನಾನು ತುಂಬಾ ದಿನಗಳಿಂದ ಒಂದು ವಿಡಿಯೋನ ನೋಡ್ತಿದ್ದೆ, ಒಂದಲ್ಲ ಸಿಕ್ಕಾಪಟ್ಟೆ ವಿಡಿಯೋ ನೋಡ್ತಿದ್ದೆ, ರಿವ್ಯೂ ವಿಡಿಯೋ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಎಡಿಟಿಂಗ್ ಆಗಿರೋ ವಿಡಿಯೋ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಯಾಕೆ ಈ ಲ್ಯಾಪ್ಟಾಪ್ ನ ತಗೊಂಡ್ಬಾರ್ದು ಅಂತ. ಸೊ ಇವತ್ತು ನನ್ನ ಕೈಯಲ್ಲಿದೆ ಆಸಸ್ ಅವರ ಟಫ್ A15 ಗೇಮಿಂಗ್ ಲ್ಯಾಪ್ಟಾಪ್. ಈ ಲ್ಯಾಪ್ಟಾಪ್ ನೋಡಿ ನನ್ನ ಎಕ್ಸೈಟ್ಮೆಂಟ್ ಲೆವೆಲ್ ಎಷ್ಟಿದೆ ಅಂದ್ರೆ ಫುಲ್ ರಿವ್ಯೂ ವಿಡಿಯೋ ಮಾಡದೆ ಇರಕ್ ಸಾಧ್ಯನೇ ಇಲ್ಲ. ಸೊ ಬನ್ನಿ ಇನ್ಯಾಕ್ ತಡ, ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ನಿಮ್ಮ ಪ್ರೋತ್ಸಾಹ ಯಾವಾಗ್ಲೂ ಹೀಗೆ ಇರಲಿ, ನಾನು ಹೊಸ ಕಂಟೆಂಟ್ ಜೊತೆಗೆ ಬರ್ತೀನಿ. ಸೊ ಮತ್ತೆ ತಡ, ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಲ್ಯಾಪ್ಟಾಪ್ ನೋಡ್ತಾ ಇರ್ಬೋದು, ನೋಡೋದಕ್ಕೆ ಈ ರೀತಿ ಸೂಟ್ ಕೇಸ್ ತರ ಇದೆ, ಮತ್ತೆ ಲೋಗೋ ನೋಡಿ ಆಸಸ್ ಟಫ್ A15. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ನಿಮ್ಮ ಕಡೆನೇ ತಿರುಗಿಸ್ಬಿಡ್ತೀನಿ. ಇವಾಗ ಇದನ್ನ ಬಾಕ್ಸ್ ಹೇಗಿದೆ ಅಂದರೆ ಲ್ಯಾಪ್ಟಾಪ್ ರೀತಿನೇ ಕೊಟ್ಟಿದ್ದಾರೆ. ಇದು ನೋಡೋದಕ್ಕೆ ನೋಡಿ, ಬಾಕ್ಸು ಲ್ಯಾಪ್ಟಾಪ್ ರೀತಿನೇ ಓಪನ್ ಆಗುತ್ತೆ. ಸೊ ಇವಾಗ ಇದರ ಒಳಗಡೆ ಬಂದ್ಬಿಟ್ಟು ಮೈನ್ ಆಗಿ ನಮಗೆ ಲ್ಯಾಪ್ಟಾಪ್ ಕಾಣುತ್ತೆ ತರ್ಬೋದು. ಲೋಗೋ ಮಾತ್ರ ಸೈಕ್ ಆಗಿದೆ. ಸೊ ಲ್ಯಾಪ್ಟಾಪ್ನ ಸೈಡಿಗೆ ಎತ್ತಿಡ್ತೀನಿ. ಅದ್ರ ಜೊತೆ ಏನೇನು ಕೊಟ್ಟಿದ್ದಾರೆ ನೋಡ್ತೀನಿ. ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಯೂಸರ್ ಮ್ಯಾನ್ಯಲ್ ಸೈಡಿಗೆ ಇತ್ತು, ಜೊತೆಗೆ ಒಂದು ಚಾರ್ಜರ್ ಕೊಟ್ಟಿರ್ತಾರೆ ಅಷ್ಟೇ. ಇದು ಕನೆಕ್ಟ್ರು, ಅಡಾಪ್ಟ್ರು ಇಲ್ಲಿದೆ. ಸೊ ಇಷ್ಟು. ಸೊ ಇವಾಗ ಬಾಕ್ಸ್ನ ಎತ್ತಿ ಸೈಡಲ್ಲಿ ಇಟ್ಟು ಲ್ಯಾಪ್ಟಾಪ್ ಬಗ್ಗೆ ನೋಡೋಣ ಬನ್ನಿ. ಗೈಸ್, ನಾವಿನ್ನು ಇದ್ರ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಆಸಸ್ ಟಫ್ A15 ಇವರ ಬಿಲ್ಡ್ ಕ್ವಾಲಿಟಿ ತುಂಬಾ ಪ್ರೀಮಿಯಂ ಮತ್ತು ಸ್ಟೈಲಿಶ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀವು, ಸಾಲಿಡ್ ಆಗಿ ತುಂಬಾ ಸ್ಟೈಲಿಶ್ ಆಗಿದೆ. ಸೊ ಲ್ಯಾಪ್ಟಾಪ್ ನ ವೇಟ್ ಬಂದ್ಬಿಟ್ಟು ಸುಮಾರು 2.2 kg ಬರ್ಬೋದು. ಇನ್ನು ಇದರಲ್ಲಿ ಡಿಸ್ಪ್ಲೇ ನೋಡೋದಾದ್ರೆ 15.6 ಇಂಚಸ್ ನ ಫುಲ್ HD ಡಿಸ್ಪ್ಲೇ ಇದೆ, ಮತ್ತೆ 144 Hz ರಿಫ್ರೆಶ್ ರೇಟ್ ಇರೋದ್ರಿಂದ ಗೇಮಿಂಗ್ ಮತ್ತು ಸ್ಕ್ರೋಲಿಂಗ್ ಗೆ ತುಂಬಾ ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮತ್ತೆ ಕಲರ್ ರಿಪ್ರೊಡಕ್ಷನ್ ಕೂಡ ಚೆನ್ನಾಗಿದೆ. ಎಡಿಟಿಂಗ್ ಮಾಡೋರಿಗಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಳ್ಳೆ ಆಪ್ಷನ್ ಮಾತ್ರ ಈ ಲ್ಯಾಪ್ಟಾಪ್ ನ ತಗೊಳ್ಳೋದು. ಮತ್ತಿನ್ನು ನಾವು ಪರ್ಫಾರ್ಮೆನ್ಸ್ ಗೆ ಬಂದ್ರೆ, ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ AMD Ryzen 7 ಇರೋದು ಇದರಲ್ಲಿ ಪ್ರೊಸೆಸರ್, ಮತ್ತೆ ಗ್ರಾಫಿಕ್ ಕಾರ್ಡು 3050 ಗ್ರಾಫಿಕ್ ಕಾರ್ಡ್ ಸಿಗುತ್ತೆ. ನಾನು ಇದರಲ್ಲಿ 3050 ಗ್ರಾಫಿಕ್ ಕಾರ್ಡು ಮತ್ತೆ 16 GB ರ್ಯಾಮು 1 TB ಸ್ಟೋರೇಜ್ ತಗೊಂಡಿದ್ದೀನಿ. 1 TBಗೂ 512ಗೂ ಸೇಮ್ ಪ್ರೈಸ್ ಇತ್ತು, ಹಂಗಾಗಿ ನಾನು 1 TBನೇ ತಗೊಂಡೆ. ಕ್ರೋಮಾ ಸ್ಟೋರ್ ಅಲ್ಲಿ ತಗೊಂಡಿದ್ದು. ಮತ್ತೆ ಗೇಮಿಂಗ್ ಅಂತ ಬಂದ್ರೆ ಗೇಮಿಂಗಿಗೂ ಸ್ಮೂತ್, ಮತ್ತೆ ವಿಡಿಯೋ ಎಡಿಟಿಂಗ್ ಅಂತ ಬಂದ್ರೆ ಫೋಟೋಶಾಪ್ ಆಗಿರ್ಬೋದು, ಪ್ರೀಮಿಯರ್ ಪ್ರೋಮ್ ಆಗಿರ್ಬೋದು, ಡ್ಯಾವಿನ್ಸಿ ರಿಸಲ್ವ್ ಆಗಿರ್ಬೋದು, ಪ್ರತಿ ಒಂದು ಸಾಫ್ಟ್ವೇರ್ ಸ್ಮೂತ್ ಆಗಿ ರನ್ ಆಗ್ತವೆ. 1080p ಅಲ್ಲಿ ಗೇಮಿಂಗ್ ನಲ್ಲಿ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ನಾನಿನ್ನ ಎಡಿಟಿಂಗ್ ಟೆಸ್ಟ್ ಮಾಡಿ ನೋಡಿದೆ. ಎಡಿಟಿಂಗ್ ಡ್ಯಾವಿನ್ಸಿ ರಿಸಲ್ವ್, ಫೋಟೋಶಾಪ್ ಯಾವ್ದು ಇನ್ನ ಇನ್ಸ್ಟಾಲ್ ಮಾಡಿಲ್ಲ. ನಾನು ಸದ್ಯಕ್ಕೆ ಇನ್ಸ್ಟಾಲ್ ಮಾಡಿರೋದು, ನಾನು ಆಲ್ಮೋಸ್ಟ್ ಕ್ಯಾಪ್ ಕಟ್ ನ ಯೂಸ್ ಮಾಡ್ತಿದ್ದೆ ಮೊಬೈಲ್ ಅಲ್ಲಿ. ಸೊ PC ಅಲ್ಲೇ ನಾನು ಕ್ಯಾಪ್ ಕಟ್ ನ ಇನ್ಸ್ಟಾಲ್ ಮಾಡಿದ್ದೀನಿ. ಅದು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ, ನಾನು ಇನ್ನು ಕ್ಯಾಪ್ ಕಟ್ ನ ಇನ್ಸ್ಟಾಲ್ ಮಾಡಿದ್ದೀನಿ, ವರ್ಕ್ ಕೂಡ ಮಾಡ್ತಾ ಇದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಮೂತ್ ಆಗಿ ವರ್ಕ್ ಆಗ್ತಿದೆ. ಯಾವ VPN ಕನೆಕ್ಟ್ ಮಾಡಿ ವರ್ಕ್ ಮಾಡ್ತಾ ಇದೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಖಂಡಿತ. ಸೊ ನಿಮಗೇನಾದ್ರೂ ಕ್ಯಾಪ್ ಕಟ್ PC ಯಲ್ಲಿ ಕ್ಯಾಪ್ ಕಟ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ರಿ. ಆದಷ್ಟು ಬೇಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಬ್ಯಾಟ್ರಿ ಬ್ಯಾಕಪ್ ಮತ್ತೆ ಕೂಲಿಂಗ್ ಬಗ್ಗೆ ಹೇಳೋದಾದ್ರೆ, ಬ್ಯಾಟ್ರಿ ಬ್ಯಾಕಪ್ ಗೇಮಿಂಗ್ ಲ್ಯಾಪ್ಟಾಪ್ ಕ್ಯಾಟರ್ಗೆ ಚೆನ್ನಾಗಿದೆ. ಸೊ ನಾರ್ಮಲ್ ಯೂಸೇಜ್ ನಲ್ಲಿ ಹಲವು ಗಂಟೆಗಳ ಬ್ಯಾಕಪ್ ಸಿಗುತ್ತೆ. ಮತ್ತೆ ಕೂಲಿಂಗ್ ಸಿಸ್ಟಮ್ ಕೂಡ ತುಂಬಾ ಡಿಸೆಂಟ್ ಆಗೈತೆ. ಗೇಮಿಂಗ್ ಸಮಯದಲ್ಲಿ ಫ್ಯಾನ್ಸ್ ಸ್ವಲ್ಪ ರನ್ ಆಗ್ಬೋದು, ಸೌಂಡ್ ಜಾಸ್ತಿ ಬರ್ಬೋದು. ಹಾಗಾಗಿ ಮತ್ತೇನು ವಿಷಯ ಇಲ್ಲ ಇದರಲ್ಲಿ. ಫ್ಯಾನ್ ಸ್ವಲ್ಪ ಜಾಸ್ತಿ ಆಗಿ ಮತ್ತೆ ಟೆಂಪರೇಚರ್ ಕಂಟ್ರೋಲ್ ಚೆನ್ನಾಗೈತೆ, ಮೇಂಟೈನ್ ಮಾಡುತ್ತೆ. ಒಟ್ಟಾರೆ ಹೇಳೋದಾದ್ರೆ ಆಸಸ್ ಟಫ್ ಗೇಮಿಂಗ್ ಮಾತ್ರ ಅಲ್ಲ, ಎಡಿಟಿಂಗ್ ಪರ್ಫಾರ್ಮೆನ್ಸ್ ಬೀಸ್ಟ್ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು. ವಿಡಿಯೋ ಎಡಿಟಿಂಗ್ ಮಾತ್ರ ತುಂಬಾ ಸ್ಮೂತ್ ಆಗಿ ಆಗ್ತಿದೆ. ನಾನು ಆಲ್ರೆಡಿ ಕ್ಯಾಪ್ಕಟ್ ಪ್ರೋ ವರ್ಷನ್ ಯೂಸ್ ಮಾಡ್ತಾ ಇದೀನಿ, ಕ್ಯಾಪ್ಕಟ್ PC ಯಲ್ಲಿ ಯೂಸ್ ಮಾಡ್ತಾ ಇದೀನಿ. ಇದನ್ನ ಕಂಟೆಂಟ್ ಕ್ರಿಯೇಷನ್ ಗೆ ಮತ್ತೆ ಡೈಲಿ ಪ್ರೊಡಕ್ಟಿವಿಟಿಗೆ ಎಲ್ಲದಕ್ಕೂ ಸಾಲಿಡ್ ಆಪ್ಷನ್ ಆಗಿತ್ತು. ಮತ್ತೆ ಬಜೆಟ್ ಟ್ರೆಂಡ್ನಲ್ಲಿ ಒಳ್ಳೆ ಪವರ್ಫುಲ್ ಲ್ಯಾಪ್ಟಾಪ್ ಬೇಕು ಅಂದ್ರೆ ಇದನ್ನ ಡೆಫಿನೆಟ್ಲಿ ಆಗಿ ಕನ್ಸಿಡರ್ ಮಾಡಬಹುದು. ಯಾಕಂತಂದ್ರೆ ನಾನು ಆಲ್ರೆಡಿ ಕ್ಯಾಪ್ಕಟ್ ಯೂಸ್ ಮಾಡ್ತಾ ಇದೀನಿ. ಇನ್ನಷ್ಟು ದಿನಗಳಲ್ಲಿ ಡ್ಯಾವಿನ್ಸಿ ರಿಸಲ್ವ್ ಡೌನ್ಲೋಡ್ ಮಾಡಿ ಅದನ್ನು ಕಲಿಯೋಕೆ ಪ್ರಯತ್ನ ಮಾಡ್ತಿದ್ದೀನಿ. ಕಲಿಬೇಕು ಅಂತಾನೆ ತಗೊಂಡಿರೋದು. ಸೊ ಹಂಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಲ್ಯಾಪ್ಟಾಪ್ ನ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಡಿಟಿಂಗ್ ಗೋಸ್ಕರ, ಗೇಮಿಂಗ್ ಗೋಸ್ಕರ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ನಾನು ನಿಮ್ಮ ಒಳ್ಳೆಯ ಹುಡುಗ ಯೋಗಿ ಮಹಾರಾಜ್. ಸೊ ನೆಕ್ಸ್ಟ್ ವಿಡಿಯೋ ನನ್ನ ಕ್ಯಾಪ್ ಕಟ್ ಪ್ರೋ ವರ್ಷನ್ ಲ್ಯಾಪ್ಟಾಪ್ ಅಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಇರುತ್ತೆ. ಸೊ ಅಲ್ಲಿವರೆಗೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ, ಕಾಯ್ತಾ ಇರಿ. ನಾನು ನಿಮ್ಮ ಒಳ್ಳೆಯ ಹುಡುಗ ಯೋಗಿ ಮಹಾರಾಜ್. ಮತ್ತೆ ಸಿಗೋಣ. ಟೇಕ್ ಕೇರ್, ಬೈ ಬೈ.